ಸರ್ಕಾರ ಆ ಗ್ಯಾರಂಟಿ ಕೊಡ್ತೀವಿ ಈ ಗ್ಯಾರಂಟಿ ಕೊಡ್ತೀವಿ ಅಂತ ಮರಳು ಮಾಡಿ ಮಕ್ಕಳ ಬಳಿ ಸುಲಿಗೆಗೆ ಇಳಿದಿದೆಯಾ ಅಥವಾ ಮಕ್ಕಳನ್ನ ಸಂಕಷ್ಟಕ್ಕೆ ತಳ್ತಾ ಇದೆಯಾ ಅನ್ನುವ ಪ್ರಶ್ನೆ ಆಗಾಗ ಕಾಡ್ತಲೇ ಇರುತ್ತೆ. ಈಗ ಯಾಕೆ ಈ ಪ್ರಶ್ನೆ ಉದ್ಭವ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡ್ತಾ ಹೋಗೋಣ. ಹುಬ್ಬಳ್ಳಿಯ ಸಂಶಯ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಅವ್ಯವಸ್ಥೆ, ಬಾಡಿಗೆ ಕಟ್ಟಡದಲ್ಲಿ ಹಾಸ್ಟೆಲ್, 10x10 ಕೊಠಡಿಯಲ್ಲಿ ಬಾಲಕಿಯರ ವಾಸ. ಹೀಗೆ ತಮ್ಮ ಟ್ರಂಕ್ಗಳ ಮುಂದೆ ಸಾಲಾಗಿ ಕುಳಿತಿರುವ ವಿದ್ಯಾರ್ಥಿಗಳು, ಮತ್ತೊಂದು ಕಡೆ ಸಣ್ಣ ರೂಮ್ನಲ್ಲಿ ಬರೀ ನೆಲದಲ್ಲಿಯೇ ಅಭ್ಯಾಸ ಮಾಡ್ತಾ ಇರುವ ಹೆಣ್ಮಕ್ಳು. ಈ ದೃಶ್ಯಗಳನ್ನು ನೋಡಿ ಇದು ಯಾವುದೋ ಧರ್ಮಛತ್ರವೋ ಅಥವಾ ಅನಾಥಾಶ್ರಮವೋ ಅಂದ್ಕೊಂಡ್ರೆ ನಿಮ್ಮ ಊಹೆ ಖಂಡಿತ ತಪ್ಪು. ಪ್ರತಿಭಾವಂತ ಗ್ರಾಮೀಣ ವಿದ್ಯಾರ್ಥಿಗಳಿಗಾಗಿ ಗುಣಮಟ್ಟದ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಪ್ರವೇಶ ಪರೀಕ್ಷೆಯನ್ನು ಬರೆದು ಪಾಸಾಗಿ ಇಂದಿರಾ ಗಾಂಧಿ ವಸತಿ ಶಾಲೆಗೆ ಆಯ್ಕೆಯಾದ ವಿದ್ಯಾರ್ಥಿಗಳ ಪರಿಸ್ಥಿತಿ ಇದು. ದಾಖಲೆಗಳ ಪ್ರಕಾರ ಈ ವಸತಿ ಶಾಲೆ ಇರೋದು ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಸಂಶಿ ಗ್ರಾಮದಲ್ಲಿ. ಆದರೆ ಇದಿರೋದು ಮಾತ್ರ ಹುಬ್ಬಳ್ಳಿಯ ಜನಜಂಗುಳಿ ಪ್ರದೇಶವಾದ ಗಣೇಶಪೇಟೆಯಲ್ಲಿ. ಇದು ತಾತ್ಕಾಲಿಕವಾಗಿ ನಿರ್ಮಾಣಗೊಂಡ ಕಟ್ಟಡವಾಗಿದ್ದು ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣಿಸ್ತಿದೆ. ಯಾವಾಗ ಬೇಕಾದರೂ ಕೂಡ ಬೀಳುವಂತಿದ್ದ ಗೋಡೆಗಳ ಮಧ್ಯೆ ಮಲಗಲು ಬೆಡ್ಗಳಿಲ್ಲದೆ ಬರೀ ನೆಲದ ಮೇಲೆ ವಿದ್ಯಾರ್ಥಿಗಳು ಮಲಗಬೇಕಾದ ಪರಿಸ್ಥಿತಿ ಇದೆ. ಧರ್ಮಛತ್ರದಂತಿರುವ ವಸತಿ ಶಾಲೆಯಲ್ಲಿ ಒಂದೇ ಕಡೆ ಮಲಗಬೇಕು, ಮಳೆ ಬಂದರೆ ಸಾಕು ಕಟ್ಟಡ ಸೋರುತ್ತೆ. ವಸತಿ ನಿಲಯದಲ್ಲಿ ಕಿಟಕಿ ಸರಿ ಇರದೆ ಸೊಳ್ಳೆಗಳ ಕಾಟದಿಂದ ವಿದ್ಯಾರ್ಥಿಗಳು ಬೇಸತ್ತಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ವಿದ್ಯಾರ್ಥಿಗಳು ಆಡಿ ಬೆಳಿಬೇಕು, ಒಳ್ಳೆಯ ವಾತಾವರಣದಲ್ಲಿ ಓದಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಒಂದು ಕೋಟಿ ಖರ್ಚು ಮಾಡಿ ಇಂದಿರಾ ವಸತಿ ಶಾಲೆಗಳಿಗೆ ಅನುದಾನ ಕೊಡುತ್ತೆ. ಈ ಬಿಲ್ಡಿಂಗಿಗೆ ತಿಂಗಳಿಗೆ 1,70,000 ಒಂದು ಬಾಡಿಗೆ ಕಟ್ಟಲಾಗ್ತಾ ಇದೆ. ಇಲ್ಲಿ ನೋಡ್ತಾ ಇದ್ದೀರಿ, ಇದು ಒಂದು ಆ್ಯಕ್ಚುಲಿ ಫ್ಯಾಕ್ಟ್ ನಿಮಗೆ. ಯಾಕಂದರೆ ಈ ಒಂದು ವ್ಯವಸ್ಥೆ ಇಲ್ಲಿ ಇರಬೇಕಿತ್ತು, ಬೆಡ್ ಇರಬೇಕಿತ್ತು, ಮೇಲೆ ಕೆಳಗೆ ಕಾಟ್ ಇರಬೇಕಿತ್ತು. ಆದರೆ ಎಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇಲ್ಲ ಅನ್ನೋದು ಒಂದು ದುರಂತ ವ್ಯವಸ್ಥೆ. ಅದು ಹುಬ್ಬಳ್ಳಿ ನಗರದಲ್ಲಿ ಇಲ್ಲಿ ನೋಡ್ಬೋದು, ತಾತ್ಕಾಲಿಕವಾಗಿ ಶೆಡ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ತಾತ್ಕಾಲಿಕವಾಗಿ ಇದು ಹಾಸ್ಟೆಲ್ ಮಾಡಬೇಕಂತ ಮಾಡಿದ್ದಲ್ಲ, ತಾತ್ಕಾಲಿಕವಾಗಿ ಒಂಥರ ರೂಮ್ಗಳ ವ್ಯವಸ್ಥೆ ನೀವು ನೋಡಿದ್ರೇ ಗೊತ್ತಾಗುತ್ತೆ ವಿದ್ಯಾರ್ಥಿಗಳು ಎಷ್ಟರ ಮಟ್ಟಿಗೆ ಇಲ್ಲಿ ಇದ್ದಾರೆ ಅಂತ. ಸೊ ಒಂದೊಂದು ಕೋಣೆಯಲ್ಲಿ ಏನಿಲ್ಲ ಅಂದರೂ 4 5 ವಿದ್ಯಾರ್ಥಿಗಳು. ನೀವು ನಿಮ್ಮ ಪ್ಲೇಸಲ್ಲಿ ಕೂರಿ. ಸೊ ಈ 4 ವಿದ್ಯಾರ್ಥಿಗಳು ಇಲ್ಲಿ ಮಲಗಿದರೆ ಯಾವ ರೀತಿ ಪ್ಲೇಸ್ ಆಗುತ್ತೆ ಅನ್ನೋದನ್ನು ನೀವು ಅರ್ಥ ಮಾಡ್ತೀವಿ. ಈ ವಿದ್ಯಾರ್ಥಿಗಳು ಪಾಪ ಕಷ್ಟಪಟ್ಟು 5ನೇ ಕ್ಲಾಸಲ್ಲಿ ಹಗಲು ರಾತ್ರಿ ಓದಿ ಶಾಲೆಗೆ ಬಂದಿರ್ತಾರೆ. ಈ ಶಾಲೆ ವಾತಾವರಣದ ಪರಿಸ್ಥಿತಿ ನಿಜಕ್ಕೂ ಕೂಡ ನೋವು ತರಿಸುವಂಥದ್ದು. ವಿದ್ಯಾಕಾಶಿ ಧಾರವಾಡದಲ್ಲಿ ಹಾಸ್ಟೆಲ್ ಕೊರತೆ. ಹುಬ್ಬಳ್ಳಿಯಲ್ಲಿ ಬಾಡಿಗೆಯ ಕಟ್ಟಡದಲ್ಲಿ ಹಾಸ್ಟೆಲ್ ನಡೆಸ್ತಾ ಇದ್ರೆ ಇತ್ತ ಧಾರವಾಡದಲ್ಲಿ ಹಾಸ್ಟೆಲ್ಗಳೇ ಇಲ್ಲದಂತಾಗಿದೆ. ಎಷ್ಟೇ ಹಾಸ್ಟೆಲ್ ಇದ್ರೂ ಕೂಡ ಕಡಿಮೆ ಬೀಳ್ತಾ ಇದೆ. ಕಾರಣ ಬೇರೆ ಬೇರೆ ಜಿಲ್ಲೆಯ ವಿದ್ಯಾರ್ಥಿಗಳು ಇಲ್ಲಿ ಬರ್ತಾ ಇರೋದು. ಜಿಲ್ಲಾಡಳಿತ ಪ್ರತಿ ವರ್ಷ ಹಾಸ್ಟೆಲ್ ಕಟ್ಟಡ ಬಾಡಿಗೆಗೆ ಪಡೀತಾ ಇದೆ. ಅದಕ್ಕಾಗಿಯೇ ಕೋಟಿ ಖರ್ಚು ಮಾಡ್ತಾ ಇದೆ. ಆದರೂ ಹಾಸ್ಟೆಲ್ನ ಕೊರತೆ ಮಾತ್ರ ನೀಗಿಲ್ಲ. ಇದಕ್ಕಾಗಿ ಈ ಇಲಾಖೆಯ 5 ರಿಂದ 6 ಕೋಟಿ ಹಣ ಬಾಡಿಗೆಗೆ ಪ್ರತಿ ವರ್ಷ ಖರ್ಚಾಗ್ತಾ ಇದೆ. ಇಷ್ಟು ಹಣದಲ್ಲಿ ಸರ್ಕಾರ ಸ್ವಂತ ಕಟ್ಟಡವನ್ನೇ ಕಟ್ಟಬಹುದಿತ್ತು. ಆದರೆ ಪ್ರತಿ ವರ್ಷ ಮಕ್ಕಳ ಸಂಖ್ಯೆ ಹೆಚ್ಚುತ್ತಲೇ ಇದ್ದು ಎಷ್ಟೇ ಕಟ್ಟಡ ಇದ್ರೂ ಕೂಡ ಕಡಿಮೆ ಬೀಳ್ತಾ ಇದೆ. ಈ ವರ್ಷ ಕಾಲೇಜು ಕಲಿಯಲು ಬಂದಂತಹ ಮಕ್ಕಳಿಗೆ ಮತ್ತೆ ಹಾಸ್ಟೆಲ್ ಸಮಸ್ಯೆ ಎದುರಾಗಿದೆ. ಸರ್ಕಾರದ ಸ್ವಂತ ಹಾಸ್ಟೆಲ್ ಇದ್ದರೆ ಅದರಲ್ಲಿ ಆಟದ ಮೈದಾನದಿಂದ ಹಿಡಿದು ಎಲ್ಲ ವ್ಯವಸ್ಥೆ ಮಾಡಬಹುದು. ಆದರೆ ಬಾಡಿಗೆಯ ಕಟ್ಟಡ ಕೊಟ್ಟವರು ಈ ಎಲ್ಲ ವ್ಯವಸ್ಥೆಯನ್ನು ಕೊಡುವುದಿಲ್ಲ. ಸದ್ಯ ಇದು ಜಿಲ್ಲಾಡಳಿತಕ್ಕೆ ಗೊತ್ತಿರದೇ ಇರುವ ಸಮಸ್ಯೆ ಏನಲ್ಲ. ಹೀಗಾಗಿ ಪ್ರತಿ ವರ್ಷ ಸರ್ಕಾರಕ್ಕೆ ಜಿಲ್ಲಾಡಳಿತ ಹಾಸ್ಟೆಲ್ ಪ್ರಸ್ತಾವನೆ ಕಳುಹಿಸಿಯೇ ಕೊಡ್ತಿದೆ. ಆದರೂ ಮಕ್ಕಳಿಗೆ ಬೇಕಾದಷ್ಟು ವಸತಿ ನಿಲಯ ಸರ್ಕಾರದಿಂದ ಕೊಡಲಿಕ್ಕೆ ಸಾಧ್ಯವಾಗ್ತಿಲ್ಲ. ಅವರು ಲಾಸ್ಟ್ ಟೈಮ್ ನಮ್ಮ ಕ್ರೈಸ್ನವರು ಹೇಳಿದ್ದಾರೆ ಸರ್, ಮೊನ್ನೆ ಒಂದು ಲೆಟರ್ ಬಂದಿದೆ. ಏನಂತಂದೇಳಿ, ಇದು ಸಂಶಿ ಹುಬ್ಬಳ್ಳಿಗೆ ಇರೋದ್ರಿಂದ ಸ್ಥಳೀಯವಾಗಿ ಶಾಲೆ ನಡ್ತಕ್ಕಂಥ 250 ಸ್ಟ್ರೆಂತಿಗಾಗಷ್ಟು ಜಾಗ ಸಿಕ್ಕರೆ ಸ್ಥಳೀಯವಾಗಿ ಮಾಡಿರಿ. ಅದು ಇಲ್ಲ ಅಂತಂದ ಪಕ್ಷದಲ್ಲಿ ತಾಲೂಕಾ ಮಟ್ಟದೊಳಗಿತ್ತು ಅಂತಂದರೆ ಜಾಗ ಸಿಕ್ಕರೆ ಅಥವಾ ಇಂಥದ್ದೊಂದು ಬಿಲ್ಡಿಂಗ್ ಸಿಕ್ಕರೆ 250 ಸ್ಟ್ರೆಂತಿಗಾಗಷ್ಟು ಅಲ್ಲಿ ನಡೆಸ್ರಿ. ಅದು ಸಾಧ್ಯ ಆಗಲಿಲ್ಲ ಅಂದರೆ ಡಿಸ್ಟಿಕ್ ಲೆವೆಲ್ದೊಳಗೆ ನೋಡ್ರಿ ಅಂದರು. ಅದೇ ಒಂದು ನಾವು ಅವರ ಆದೇಶವನ್ನು ನಾವು ಪಾಲಿಸ್ತಾ ಬಂದಿದ್ದೇವೆ. ಒಟ್ಟಿನಲ್ಲಿ ಉತ್ತಮ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ ಕಲಿಬೇಕಾದಂತಹ ವಿದ್ಯಾರ್ಥಿಗಳು ನಿತ್ಯ ಸಮಸ್ಯೆಯನ್ನು ಎದುರಿಸಿಕೊಂಡು ಅಕ್ಷರ ಕಲಿಯುವಂತಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.